ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ದಿಯಾಂದು ಆಲ್ಮೋಸ್ಟ್ ಕೀಟ ಹಾಲಿಡೇಸ್ ಮುಗಿಯಕ್ಕೆ ಬರ್ತಾ ಇದೆ. ಇವತ್ತು ಇನ್ನೊಂದು 3-4 ಡೇಸ್ ಅಷ್ಟೇ. ಅಪ್ಪ ಎಷ್ಟು ಬೇಗ ಓಪನ್ ಆಗುತ್ತೋ ಒಂದು ಕೀಟ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಸೊ ವಿ ಆರ್ ಟೇಕಿಂಗ್ ಹಿಮ್ ಟು ಒಂದು ಪೆಟ್ಟಿಂಗ್ ಝೂಗೆ, ಅಂದರೆ ಝೂ ಅಂತಲ್ಲ ಆ್ಯಕ್ಚುಲಾಗಿ, ಇಲ್ಲಿ ಒಂದು ಫಾರ್ಮಿಗೆ. ಅಲ್ಲಿ ನಾವು ಅನಿಮಲ್ಗಳಿಗೆ ಪೆಟ್ ಮಾಡ್ಬೋದು, ಫೀಡ್ ಮಾಡ್ಬೋದು. ಇಲ್ಲಿಂದ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 35 ಮಿನಿಟ್ಸ್ ಅಷ್ಟೇ. ದೇರ್, ನಾವು ಯಾವ ಫಾರ್ಮ್ ಹೋಗ್ತಿದ್ದೀವಿ ಇವತ್ತು? ನಮ್ಮ ಫಾರ್ಮ್ ಹೋಗ್ತಿದ್ದೀವ, ಬೇರೆ ಫಾರ್ಮ್ ಹೋಗ್ತಿದ್ದೀವ? ಬೇರೆ ಫಾರ್ಮ್. ಓಕೆ, ಏನು ಮಾಡ್ತೀಯ ಬೇರೆ ಫಾರ್ಮಲ್ಲಿ ನೀನು? ಆಮೇಲೆ ಓಕೆ, ಆಮೇಲೆ ಬ್ಲೂ ಇರುತ್ತೆ ಕೌವು. ಹೌದಾ? ತೋರಿಸ್ತೀನಿ, ನಾನು ತೋರಿಸ್ತೀನಿ. ಆಸ್ ತೋರಿಸ್ತಾ ಇದ್ದೀನಿ. ಆಮೇಲೆ ಬೇರೆ ಕವಲ್ಲಿ ಹೋಗ್ಬಿಟ್ಟು ನೀನು ಶೀಪ್ ಎಲ್ಲದಕ್ಕೂ ಮಮ್ಮಮ್ ತಿನ್ನಿಸ್ತೀಯಾ? ಆಮೇಲಿಂದ ಆ್ಯಕ್ಚುಲಾಗಿ ನಾವು ಮಿಸ್ ಆಗಿ ಒಂದು ಊರೊಳಗಡೆ ಬಂದ್ವಿ. ಮೇನ್ ರೋಡಲ್ಲಿ ಹೋಗಬೇಕಿತ್ತು. ಎಷ್ಟು ಪ್ರಿಟಿ ಇತ್ತು ಈ ಊರು ಅಂತಂದರೆ ನೋಡ್ಬೋದು. ಫುಲ್ ಒಂದು ಸ್ವಲ್ಪ ದೂರಕ್ಕೂ ಒಂದೊಂದು ಊರು ಸಿಗ್ತಾಯಿತ್ತು. ಇದೆಲ್ಲ ಒಂದು ಪುಟ್ಟ ಹಳ್ಳಿಗಳು ನೆದರ್ಲ್ಯಾಂಡ್ಸಲ್ಲಿ. ಮನೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇಲ್ಲಿ ನನಗಂತೂ ಭಾಳ ಇಷ್ಟ ಆಗುತ್ತೆ ನೆದರ್ಲ್ಯಾಂಡ್ಸ್ ಮನೆಗಳೆಲ್ಲದೂ. ಜಸ್ಟ್ ಎಷ್ಟು ಒಂದು 20-30 ಮನೆಗಳು, ಅದಾಗಿದ ಮೇಲಿಂದ ನೆಕ್ಸ್ಟ್ ಊರು. ಹಾಗೇ ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಒಂದೊಂದು ಪುಟ್ಟ ಹಳ್ಳಿಗಳಂತಂದರೆ ನಂಬೋಕ್ಕೆ ಆಗಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಎಲ್ಲ. ಇಲ್ಲಿ ಯಾವುದೋ ಸಿಟಿಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇದೆ. ಬಟ್ ಆದರೆ ಇದೆಲ್ಲದನ್ನು ಒಂದು ಹಳ್ಳಿಗಳಿಲ್ಲಿ. ಹಳ್ಳಿ ಆದ್ರೂ ಎಲ್ಲ ಫೆಸಿಲಿಟಿಗಳು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ನನಗೆ ಈ ಕಡೆ ನೆಕ್ಸ್ಟ್ ಅದೊಂದು ಫಾರ್ಮ್, ಇಲ್ಲೊಂದು ಕಾರ್ನ್ದು ಫಾರ್ಮ್ ಕಾಣಿಸ್ತಾ ಇದೆ. ಅದ್ರ ಎದುರುಗಡೆನೇ ಈ ಕಡೆ ಮನೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಮನೆಗಳೆಲ್ಲನೂ. ಜಸ್ಟ್ ಬಂದ್ವಿ. ಬಂದ ತಕ್ಷಣ ಅವನೇ ಆ್ಯಕ್ಚುಲಿ ಇದೇ ಟೈಮು, ಬಟ್ ಎಕ್ಸೈಟ್ಮೆಂಟ್ ನೋಡಿ ಒಂದು ಇದು ಫಾರ್ಮಿಗೆ ಬಂದ ತಕ್ಷಣ. ಹಾರ್ಸ್ದು ಬೇಬಿ ಇದು. ಟಚ್ ಮಾಡ್ತೀಯಾ? ಹೋಗಿ ಟಚ್ ಮಾಡು ಮತ್ತೆ ಮುಂದೆ. ಮಾಡು, ಏನು ಮಾಡಲ್ಲ ಅದು. ಟಚ್ ಮಾಡು. ನೋಡೋದು ಇನ್ನೊಂದು ಬರ್ತಾ ಇದೆ, ಟಚ್ ಮಾಡು. ಎಲ್ಲಿ ಹೋಗ್ತಿದ್ದೀವ ಈಗ ನೀನು? ಎಲ್ಲಿ ಹೋಗ್ತಿದ್ಯಾ? ಕೌ ಟಚ್ ಮಾಡೋಕೆ ಹೋಗ್ತಿದ್ಯಾ ನೀನು? ತಾಡು ನೋಡೋಣ, ಅದೇನು ಮಾಡಲ್ವಾ ಅಂತ ನೋಡೋಣ ಫಸ್ಟು, ಆಮೇಲೆ ಟಚ್ ಮಾಡುವೆ. ಫಸ್ಟು ಅದು ನೋಡೋಣ, ಇರು ಅದೇನು ಮಾಡಲ್ವಾ ಅಂತ. ಕರಿತೀನಿ ನಾನು, ನೋಡೋಣ. ಹಿಂದೆ ಬಾ ನಾನು ಕರಿತೀನಿ ಫಸ್ಟು. ಬರ್ತಾ ಇಲ್ಲ ಅದು. ಬಾ 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 ಬಾ. ಗಿನಿ ಪಿಗ್. ಪ್ಲೇಸ್ ಅಂತಂದರೆ ಈ ಥರ ಅನಿಮಲ್ಸ್ ಇರೋದು, ಅದು ಪೆಟ್ಟಿಂಗ್ ಅವರು ಟಚ್ ಮಾಡೋದು ಅಲೋ ಇರೋಂಥ ಕಡೆ ಕರ್ಕೊಂಬಂದ್ಬಿಡೋದು. ಅವ್ನು ಅಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂದರೆ ನಾವು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಅವನೇ ನೆಕ್ಸ್ಟ್ ಅನಿಮಲ್ ಹುಡ್ಕೋತಾ ಹೋಗ್ತಾ ಇದ್ದಾನೆ. ಏನ್ ಈ ಕಡೆ ಏನಿದೆ ನೋಡಲಿ. ಸೊ ಆಲ್ಮೋಸ್ಟು ಅಂದರೆ ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿದೆ. ತುಂಬ ಅನಿಮಲ್ಸ್ ಇದೆ. ಆಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಕಡೆ ಡಿಫ್ರೆಂಟ್ ಕೈಂಡ್ ಆಫ್ ಫ್ರೂಟ್ಸ್ ಹಾಕಿದ್ದಾರೆ. ಆಲ್ಮೋಸ್ಟ್ ನಾನು ವಾಲ್ನಟ್ಸ್ ನೋಡಿದೆ, ಚೆರೀಸ್ ನೋಡಿದೆ, ಆಮೇಲೆ ಆ್ಯಪಲ್ಲು, ಪೇರು, ಗ್ರೇಪ್ಸು ಮತ್ತು ವೆಜಿಟೇಬಲ್ಸು. ಒಂದೊಳ್ಳೆ ಜಾಗ ಮಕ್ಕಳಿಗೆ. ಲೈಕ್ ದೇ ಗೆಟ್ ಟು ಲರ್ನ್ ಅಬೌಟ್ ಅನಿಮಲ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ಗೆಟ್ ಟು ಲರ್ನ್ ಅಬೌಟ್ ಲಾಟ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಪ್ರಿಟಿ ನೈಸ್ ಕಾನ್ಸೆಪ್ಟ್, ತುಂಬ ಚೆನ್ನಾಗಿದೆ. ಈ ವಾಲ್ನಟ್ದು ಮರ ನೋಡಿ ಎಷ್ಟು ದೊಡ್ಡದಿದೆ. ಅಲ್ಲಿ ಇದೊಂದು ಚಿಕ್ಕದು ಇದೆ,
ಇದೆರಡು ವಾಲ್ನಟ್ ಮರಗಳೇ ಇದೆ. ಇದು ವಾಲ್ನಟ್ದು, ಅದು ಬಿದ್ದು ಡ್ರೈ ಆಗಿದ್ರೆ ಪೂರ್ತಿಯಾಗಿ ಇದ್ರೊಳಗಡೆ ವಾಲ್ನಟ್ ಸಿಗುತ್ತೆ ನಮಗೆ. ಈ ಎಷ್ಟು ದೊಡ್ಡ ಟಾರ್ಟಾಯ್ಸ್ ಇದೆ, ನಾನು ಇದೇ ಫಸ್ಟ್ ಟೈಮ್ ಎಷ್ಟು ದೊಡ್ಡ ಟಾರ್ಟಾಯ್ಸ್ ನೋಡಿದ್ದು. ಸಖತ್ ದೊಡ್ಡದಿದೆ. ಹಿಂಗೆ ಸ್ಟೋನ್ಸ್ ಹಾಕಿದ್ರೆ ಇದ್ರ ಮೇಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನಾವಲ್ಲಿ. ಇಲ್ಲಿ ಆ್ಯಪಲ್ ಟ್ರೀಸ್ ಇದೆ, ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಎಲ್ಲ ಇಂಟಿಗ್ರೇಟ್ ಮಾಡ್ಕೊಂಡಿದ್ದಾರೆ ಅಂದರೆ, ಆ ಕಡೆ ಸ್ವಲ್ಪ ಇದೆಲ್ಲ ಅದು ಪೇರ್ ಗಿಡಗಳೆಲ್ಲ ಇದೆ. ಇದು ನನಗೆ ಸ್ವೀಟ್ ಪೊಟ್ಯಾಟೊ ಫ್ರೈಸ್ ದಿಯಾನಿಗೆ, ಅದ್ರ ಜೊತೆಗೆ ಅವನು ಪ್ಲಮ್ ತಿಂತಾ ಇದ್ದಾನೆ. ಕಾಫಿ ದರ್ಶನಿಗೆ. ಇಲ್ಲಿ ಪಕ್ಕದಲ್ಲೇ ಸ್ಪೀಲ್ ಪ್ಲಸ್ ಪಕ್ಕದಲ್ಲೇ ಕುತ್ಕೊಂಡು ತಿನ್ಬೋದು. ಎಷ್ಟು ಒಳ್ಳೆ ಕಾನ್ಸೆಪ್ಟ್ ನೋಡಿ. ಸಿಟಿ ಒಳಗಡೆನೆ ಅನಿಮಲ್ಸು, ಫ್ರೂಟ್ ಟ್ರೀಸು, ಸ್ಪೀಲ್ ಪ್ಲಾಸು ಎಲ್ಲ ಒಂದೇ ಜಾಗದಲ್ಲಿ. ಈ ಫಾರ್ಮಿಗೆ ನಾವು ಫಸ್ಟ್ ಟೈಮ್ ಬಂದಿದ್ದು ಆ್ಯಕ್ಚುಲಾಗಿ. ಇದು ಸ್ವಲ್ಪ ನಮ್ಮ ಮನೆಯಿಂದ ಒಂದು 35-40 ಮಿನಿಟ್ಸ್ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿ ಯೂಶ್ವಲಿ ಬರ್ತಾ ಇರಲಿಲ್ಲ. ಜರ್ಮನಿಯಲ್ಲೂ ಅದು ಇದೇ ಥರ ಕಾನ್ಸೆಪ್ಟ್ ಇರೋವಂತಹ ಫಾರ್ಮ್ಗಳು ತುಂಬ ಇದೆ. ನಾವು ಹೋಗಿ ಅದನ್ನು ಪೆಟ್ ಮಾಡಿ ಅನಿಮಲ್ಸ್ ಎಲ್ಲ ಅದನ್ನು ಅಲ್ಲೇ ಒಂದು ಈ ಥರ ಯಾವುದಾದ್ರೂ ಒಂದು ಸಣ್ಣ ಕೆಫೆ ಇರುತ್ತೆ. ಈ ಥರದ್ದೆಲ್ಲದು ಇಂಡಿಯಾದಲ್ಲಿ ನಮ್ಮದು ಭಾಳ ಕಮ್ಮಿ ಇದೆ. ಈ ಥರ ಮಕ್ಕಳಿಗೆ ಇಲ್ಲೇ ಸ್ಪೀಲ್ ಪ್ಲಾಜು ನಾವು ಒಂದು ಪಾರ್ಕ್ ಕರ್ಕೊಂಡು ಹೋದರೆ ಸ್ವಲ್ಪ ಹೊತ್ತಲ್ಲಿ ಪಾರ್ಕಲ್ಲಿ ಆಡ್ತಾರೆ ಅಷ್ಟೇ. ಬಟ್ ಇಲ್ಲಿ ಕರ್ಕೊಂಡು ಬಂದರೆ ಅವರು ಅನಿಮಲ್ಸ್ ಬಗ್ಗೆನೂ ಗೊತ್ತಾಗುತ್ತೆ, ಟ್ರೀಸ್ಗಳ ಬಗ್ಗೆ ಗೊತ್ತಾಗುತ್ತೆ, ಫ್ರೂಟ್ಸು ವೆಜಿಟೇಬಲ್ಸ್ ಬಗ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅವ್ರು ಆಟನೂ ಆಡ್ಕೋತಾರೆ, ಎಂಜಾಯೂ ಮಾಡ್ತಾರೆ. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಒಂದು ಕಿಡ್ಸ್ ಪ್ಯಾಕ್ಡ್ ಫಾರ್ಮ್ ಅಂತ ಹೇಳ್ಬೋದು. ದಿಯಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಏನೇನು ನೋಡಿದೆ ಬಂಗಾರಿ ಇವತ್ತು ನೀನು? ಹೌದಾ, ಶೀಪೆಲ್ಲ ಮಲ್ಕೊಂಡಿದೀಯಾ? ಮತ್ತು ನೀನು ಏನೇನು ಟಚ್ ಮಾಡಿದೆ ಇವತ್ತು? ಲಾಮ ಟಚ್ ಮಾಡಿಲ್ವಾ ನೀನು? ಮತ್ತೆ ಇನ್ನೇನು ಟಚ್ ಮಾಡಿದೆ? ಇನ್ನೇನು ಟಚ್ ಮಾಡಿದೆ?